ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ಈಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಏಕಸದಸ್ಯ ಆಯೋಗ ಒಳ ಮೀಸಲಾತಿ ವರದಿಗೆ ಸಂಬಂಧಿಸಿದಂತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಮೀಸಲಾತಿ ವರ್ಗೀಕರಣದಲ್ಲಿ ಮೊದಲು 5 ಪ್ರವರ್ಗ ಮಾಡಿದ್ರು. ಆದರೆ ಈಗಿನ ಸರ್ಕಾರ 3 ಪ್ರವರ್ಗ ಮಾಡಿ ಅದರಲ್ಲಿ 59 ಜಾತಿಗಳನ್ನು ಸೇರಿಸಿ ಅನ್ಯಾಯ ಮಾಡಿದ್ದಾರೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅರ್ಜುನ್ ಭದ್ರಿ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಮೀಸಲಾತಿಯಿಂದ ಅಂಬೇಡ್ಕರ್ ಅನುಯಾಯಿಗಳಿಗೆ ನೋವು ತಂದಿದೆ. ಒಂದು ವರ್ಗ ಹಸಿವಿನಿಂದ ಸಾಯುವಾಗ ಇನ್ನೊಂದು ವರ್ಗ ಊಟ ಮಾಡುವಂತಾಗಿದೆ. ಇದರಿಂದ ಸಾಮಾಜಿಕ ನ್ಯಾಯ ಇಲ್ಲದಂತಾಗಿದೆ. ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಅಲೆಮಾರಿ ಸಮುದಾಯಕ್ಕೆ ನ್ಯಾಯ ಒದಗಿಸಬೇಕು. ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯಕ್ಕೆ ಪ್ರತ್ಯೇಕವಾಗಿ 1% ಮೀಸಲಾತಿ ಕೊಡಬೇಕು ಎಂದು ಆಗ್ರಹ ಮಾಡಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಮಂತೇಶ್ ಬಡದಾಳ್ ಅವರು ಮತ್ತು ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖನ್ನಾ ಮತ್ತು ಸೂರ್ಯಕಾಂತ್ ಅಜಾದ್ಪುರ್ ಅವರು ಮತ್ತು ಜೇವರ್ಗಿ ತಾಲೂಕಾ ಸಂಚಾಲಕರಾಗಿರ್ತಕ್ಕಂಥ ಮಹೇಶ್ ಕೋಕಿಲೆ ಮತ್ತು ಆಳಂದ್ ತಾಲೂಕಿನ ಸಂಚಾಲಕರಾಗಿರ್ತಕ್ಕಂಥ ಸಾಯಿಬಣ್ಣ ಕೋಟ್ನೂರವರೇ, ಇವತ್ತು ಪ್ರಮುಖವಾಗಿ ಏನು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗ ಒಳ ಮೀಸಲಾತಿ ವರದಿಯನ್ನು ಕಳೆದ ಆಗಸ್ಟ್ 4ರಂದು ಸರ್ಕಾರಕ್ಕೆ ವರದಿ ಸಲ್ಲಿಸಿರತಕ್ಕಂಥದ್ದು. ಆ ವರದಿಯನ್ನು 19ನೇ ತಾರೀಕಿನಂದು ಕ್ಯಾಬಿನೆಟ್ನಲ್ಲಿ ಅಂಗೀಕರಿಸಿ ವಿಧಾನಸೌಧದಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಏನು ಮೀಸಲಾತಿ ವರ್ಗೀಕರಣದ ವಿಷಯದಲ್ಲಿ ಮೊದಲು ಅವರು ABCDE 5 ಪ್ರವರ್ಗಗಳನ್ನು ಮಾಡಿದರು. ಆದರೆ ಈಗಿನ ಸರ್ಕಾರ ಅದನ್ನು ಕಡಿತಗೊಳಿಸಿ 3 ಪ್ರವರ್ಗಗಳನ್ನು ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿ ನಾಗಮೋಹನ ದಾಸ್ ಅವರ ವರದಿಯಲ್ಲಿ ಪ್ರವರ್ಗ 1ರಲ್ಲಿ ಅಂದರೆ ಎಯಲ್ಲಿ 59 ಜಾತಿಗಳು, ಅತಿ ಅಂದರೆ ಹಿಂದುಳಿದಿರತಕ್ಕಂಥವ್ರು ಅಂದರೆ ಮೋಸ್ಟ್ ಬ್ಯಾಕ್ವರ್ಡ್, ಅತಿ ಹಿಂದುಳಿದ ಜಾತಿಗಳು ಅಂಥೇಳಿ ಗುರುತಿಸಿಕೊಂಡು ಅದಕ್ಕೆ ಮೀಸಲಾತಿ 1 ಪ್ರಮಾಣ ಒದಗಿಸಿಕೊಟ್ಟಿರ್ತಕ್ಕಂಥದ್ದು. ಬಿಯಲ್ಲಿ ಅಂದರೆ ಅತಿ ಹಿಂದುಳಿದ ಪ್ರವರ್ಗಗಳಲ್ಲಿ ಅದಕ್ಕೆ 6% ಮೀಸಲಾತಿ ಒದಗಿಸಿಕೊಂಡಿರ್ತಕ್ಕಂಥದ್ದು. ಮತ್ತು ಸಿಯಲ್ಲಿ ಅದು ಬಲಗೈ ಸಂಬಂಧಿತ ಜಾತಿಗೆ 5% ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು. ಡಿಗೆ ಏನಂತಂದರೆ 4% ಒದಗಿಸಿಕೊಟ್ಟಿರ್ತಕ್ಕಂಥದ್ದು. ಮತ್ತು ಇಗೆ 1% ಒದಗಿಸಿಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಏನು 59 ಜಾತಿಗಳು ಅತಿ ಅಂದರೆ ಹಿಂದುಳಿದಿರತಕ್ಕಂಥದ್ದು ಅಂದರೆ ಎಂಪೆರಿಕಲ್ ಡಾಟಾದಲ್ಲಿ ಕೂಡ ಅವರು ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಿರತಕ್ಕಂಥದ್ದು. ಈ ಸಮುದಾಯಕ್ಕೆ ಏನು ಅತಿ ಮುಂದುವರೆದಿರ್ತಕ್ಕಂಥ ಸಮುದಾಯ ಅಂದರೆ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಅತಿ ಮುಂದುವರೆದಿರ್ತಕ್ಕಂಥ ಸಮುದಾಯ ಈಗಿನ ಸರ್ಕಾರ ABC ಏನು ವರ್ಗದ ಆ ವರ್ಗದಲ್ಲಿ ಏನಪ್ಪ ಅಂದರೆ ಈ 59 ಜಾತಿಗಳಿಗೆ ಸೇರಿಸಿ ಇವತ್ತು ಅನ್ಯಾಯ ಮಾಡಿರ್ತಕ್ಕಂಥದ್ದು. ಅಲೆಮಾರಿ ಜನಾಂಗಕ್ಕೆ ಇವತ್ತು ಮೀಸಲಾತಿ ವರ್ಗೀಕರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಸಾಮಾಜಿಕ ನ್ಯಾಯ ಒದಗಿಸಿಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅಸಮಾನರನ್ನು ಸಮಾನರಂತೆ ಪರಿಗಣಿಸಬಾರ್ದು, ಅಸಮಾನರನ್ನು ಸಮಾನರ ಗುಂಪಿನಲ್ಲಿ ಪರಿಗಣಿಸಬಾರತಕ್ಕಂಥದ್ದು ಇವತ್ತು ಮೀಸಲಾತಿಯ ಮಾನದಂಡವಾಗಿರ್ತಕ್ಕಂಥದ್ದು. ಮತ್ತು ಏನು ಸುಪ್ರೀಂ ಕೋರ್ಟ್ ಆದೇಶದ ನಿರ್ದೇಶನ ಕೂಡ ಹಾಗೇ ಇದೆ.
ಆದರೆ ಸರ್ಕಾರ ಇಲ್ಲಿ ಇದು ಅಸಮಾನರನ್ನು ಸಮಾನರ ಗುಂಪಿಗೆ, ಅಸ್ಪೃಶ್ಯರನ್ನು ಸ್ಪೃಶ್ಯರ ಗುಂಪಿಗೆ ಸೇರಿಸಿ ಇವತ್ತು ಅಲೆಮಾರಿ ಮತ್ತು ಅರೆ ಅಲೆಮಾರಿ ವರ್ಗಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ದೊಡ್ಡ ದುರಂತವಾಗಿರ್ತಕ್ಕಂಥದ್ದು. ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್ ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್ ಸಿರಾಮಿಕ್ಸ್, ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.